ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ ಚೆನ್ನಾಗಿದೆ, ನೀರಾವರಿ ಚೆನ್ನಾಗಿದೆ. ಅಕ್ಕಪಕ್ಕ ತೋಟಗಳು ಮಾಡ್ಕೊಂಡು ಮನೆ ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಇದು ತಾರೋಡಿಂದ ನಿಮಗೆ ಒಂದು 250 ಮೀಟ್ರ್ ಆಗುತ್ತೆ. ಧಾರವಾಡಿಂದ 250ರಿಂದ 300 ಮೀಟ್ರ್ ಆಗುತ್ತೆ. ಬೆಂಗಳೂರಿಂದ ನಿಮಗೆ 155 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. 155 ಆಗುತ್ತೆ. ಮೈಸೂರಿಗೆ 100 ಕಿಲೋಮೀಟ್ರ್ ಆಗುತ್ತೆ. ತಾವು ನೋಡ್ತಾ ಇದ್ದೀರಾ ಜಾಗ ಎಷ್ಟು ಚೆನ್ನಾಗಿದೆ, ಮಣ್ಣಂಗಿದೆ. ಇದು ಮೊದಲು ಮಳೆಗಾಲದಲ್ಲಿ ಕಲ್ಟಿವೇಷನ್ ಮಾಡಿಬಿಟ್ಟಿರುವಂತಹ ಒಂದು ಜಾಗ ಇವೆಲ್ಲ ಅಂತ. ಇಲ್ಲಿ ನುರ್ಜ್ಗಲ್ಲು ಅಂತೀವಿ. ಆ್ಯಕ್ಚುಲಿ ಈ ಕಲ್ಲುಗಳು ಬರೋವಂಥದ್ದು ನಿಮಗೆ ಸಾಮಾನ್ಯವಾಗಿ ಈ ನದಿಗಳು ಹರಿಯೋ ಜಾಗದಲ್ಲಿ ಮಾತ್ರ ಸಿಗುತ್ತೆ. ಸಾಮಾನ್ಯವಾಗಿ ಎಲ್ಲ ಕಡೆ ಈ ನುರ್ಜ್ಗಲ್ಲು ಬರೋಲ್ಲ, ಎಲ್ಲ ಒಂದೊಂದು ಇದ್ದಾವೆ, ಇಲ್ಲ ಅಂತನಲ್ಲ. ನೋಡಿ, ಅಕ್ಕಪಕ್ಕ ಕೂಡ ಈ ಭೂಮಿಯೆಲ್ಲ ಹಿಂಗೆ ಇದೆ. ಅಕ್ಕಪಕ್ಕ ನಿಮಗೆ ಒಳ್ಳೆ ತೋಟ ಮಾಡಿದ್ದಾರೆ, ಒಳ್ಳೆ ಜಾಗ ಇದೆ. ನಾವು ಹೊರಗಡೆ ಕಂಡಾಗೆ ಬೆಳೆ ಬೇಕಾದ್ರೂ ಬೆಳಿಬೋದು, ಇಲ್ಲ ಅಂತಂದರೆ ತೋಟನಾದ್ರೂ ಮಾಡ್ಬೋದು. ಯಾಕಂದರೆ ಜಾಗ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ನೀರಾವರಿ ಚೆನ್ನಾಗಿದೆ. ನೋಡಿ, ಮರಗಳು ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ. ನಾವು ಕೂಡ ಇನ್ನೊಂದು ಫಾರ್ಮ್ ಹೌಸ್ ಕಟ್ಕೊಂಡು ವಾಸ ಮಾಡ್ಕೊಂಡು ಆರಾಮಾಗಿ ಇರಬಹುದು. ಒಂದು ಬೋರ್ ಹಾಕ್ಕೊಂಡ್ರೆ ನಮಗಿಲ್ಲಿ ನಾವು ಯಾವುದೇ ಜಮೀನುಗಳ ಮೇಲೂ ಹೋಗಂಗಿಲ್ಲ. ಇದಕ್ಕೆ ದಾರಿ ಗೌರ್ಮೆಂಟ್ ದಾರಿನೇ ಇದೆ, ಮ್ಯಾಪ್ ದಾರಿ. ನಾವು ಈಗ ಇದು ರೈತರು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಬಿಟ್ಕೊಡೋದು ದಾರಿನೂ ಅಲ್ಲ, ಮ್ಯಾಪ್ ದಾರಿ, ಗೌರ್ಮೆಂಟ್ ದಾರಿನೇ. ನಿಮಗೆ ಎಲ್ಲ ಕ್ಲಿಯರಾಗಿದೆ ಸ್ನೇಹಿತರೆ. ದಾರಿ ಆಗ್ಬೋದು, ಜಮೀನಾಗ್ಬೋದು, ಪ್ರತಿಯೊಂದು ಅಷ್ಟೇ ತುಂಬ ಚೆನ್ನಾಗಿದೆ. ನಾವೇನಪ್ಪ ಇಲ್ಲಿ ಒಳ್ಳೆ ಒಂದು ಬೋರ್ ಹಾಕ್ಸ್ಕೊಂಡು ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ನೆಮ್ಮದಿಯಾಗಿ ಒಳ್ಳೆ ತೋಟ ಮಾಡಿದ್ರೆ ಈ ಜಾಗದಲ್ಲಿ ಸೂಪರ್ ಇರುತ್ತೆ ಸ್ನೇಹಿತರೆ. ಯಾರದೇ ಅಡೆತಡೆ ಇಲ್ಲ, ಒಳ್ಳೆ ವಾತಾವರಣ, ಒಳ್ಳೆ ಗಾಳಿ ಸೇವನೆ. ನಿಜವಲ್ವೂ ನೋಡಿ, ನೋಡೋಕ್ಕೆ ಒಂದು ಆನಂದ ಆಗುತ್ತೆ. ಜಮೀನುಗಳಲ್ಲಿ ರೈತರು ಮನೆ ಕಟ್ಕೊಳ್ಳೋ ಉದ್ದೇಶನೇ ಇಷ್ಟು. ಯಾವ ಗೊಂದಲ ಬೇಡ ಅನ್ನೋ ರೀಸನ್ಗೇ ತೋಟಗಳಲ್ಲೇ ಮನೆ ಕಟ್ಕೊಂಡು ವಾಸ ಇರ್ತಾರೆ. ನಾವು ಕೂಡ ಅದೇ ಥರ ಮಾಡಿಕೊಂಡು ಫಾರ್ಮ್ ಹೌಸ್ಗೆ ಮಾಡಿಸಿದಂಥ ಜಾಗ. ನಾವು ಇಲ್ಲೊಂದು ಬೋರ್ ಹಾಕೊಂಡ್ರೆ ಸಾಕು. ನೀವು ಈ ಜಾಗದಲ್ಲಿ ಏನು ಬೇಕಾದ್ರೂ ಬೆಳಿಬೋದು. ನೋಡಿ, ಎಲ್ಲೂ ಮನೆ ಕಟ್ಟಿದ್ದಾರೆ, ವ್ಯವಸಾಯ ಮಾಡ್ತಿದ್ದಾರೆ. ರನ್ನಿಂಗ್ ಕಲ್ಟಿವೇಷನ್ಗಳೆಲ್ಲ ಇವರೊಬ್ಬರು ಬಿಟ್ಬಿಟ್ರೆ ಎಲ್ಲ ರನ್ನಿಂಗ್ ಕಲ್ಟಿವೇಷನ್ನೇ. ಜಾಗ ಅಷ್ಟು ಚೆನ್ನಾಗಿದೆ, ವಾತಾವರಣ ಕೂಡ ಅಷ್ಟೇ ಚೆನ್ನಾಗಿದೆ. ಇವರು ಪರ್ ಎಕರ್ 18 lakhs ಹೇಳ್ತಾಯಿದ್ದಾರೆ. 1 ಎಕರೆಗೆ 18 ಲಕ್ಷ ಹೇಳ್ತಾಯಿದ್ದಾರೆ. ಕೂತ್ಕೊಂಡ್ರೆ ಒಂದು ನೆಗೋಷಿಯಬಲ್ ಆಗುತ್ತೆ, ಶ್ಯೂರ್. ಅದರಲ್ಲಿ 2 ಮಾತಿಲ್ಲ ಸ್ನೇಹಿತರೆ. ಡೈರೆಕ್ಟ್ ನಮಗೆ ಆಮೇಲೆ ರೈತರ ಹತ್ರನೇ ಮಾತುಕತೆ ನಮಗೆ. ಇಲ್ಲಿ ಯಾರು ಕೂಡ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಆಗೋಲ್ಲ, ನೇರ ರೈತರ ಹತ್ರ ಮಾತುಕತೆ. ನೋಡಿ, ಎಂಥ ಮರಗಳು ಕಟ್ಟಿದ್ದಾರೆ ಜಮೀನಲ್ಲಿ. ನಿಜವಲ್ವೂ ನಾವಿಲ್ಲಿ ತೆಂಗು, ಅಡಿಕೆ, ದಾಳಿಂಬೆ, ಸಪೋಟ ಒಳ್ಳೊಳ್ಳೆ ತೋಟ ಮಾಡ್ಬೋದು ಸ್ನೇಹಿತರೆ. ಇವತ್ತು ನಾವು ಈ ತೋಟಗಳು ಮಾಡಿಕೊಂಡ್ರೆ ನಾವು ತಗೊಳ್ಳೋ ಹಣ್ಣಿಗಿಂತ ಇವತ್ತು ಮಾರ್ಕೆಟ್ಲೇ ಆಗಲಿ, ದಾರಿಲಿ ಬರುವಂಥ ಗಾಡಿಗಳ ಹತ್ರ ಅವರಾಗಲಿ ತಗೊಳ್ಳೋ ಹಣ್ಣುಗಳು, ತರಕಾರಿಗಳು ಎಲ್ಲ ಕೆಮಿಕಲ್ಸ್ ಹಾಕಿ ಮಾಡಿ ಇವತ್ತು ನೋಡಿ, ನೆನ್ನೆ ಕೂಡ ಒಂದು ನ್ಯೂಸ್ ನೋಡಿದೆ, ಅದೇ ಥರ ಹುಟ್ಟಿದ ಮಗುಗೆ ಹಾರ್ಟ್ ಅಟ್ಯಾಕ್ ಅಂತ. ಅಂದರೆ ಇಲ್ಲಿ ಎಲ್ಲೂ ಕೂಡ ಏನು ಕೂಡ ಬದಲಾವಣೆ ಅಲ್ಲ, ನಾವು ತಿನ್ನೋ ಆಹಾರದ್ದೇ ವ್ಯತ್ಯಾಸ. ನಾವು ಕೆಮಿಕಲ್ಸ್ ಹಾಕಿ ತಡ್ಕೊಳ್ಳೋ ಶಕ್ತಿಗಳಿಲ್ಲ ಜನಗಳಿಗೆ. ಅದರಿಂದ ನಾವೇನು ಮಾಡಬೇಕು, ಸಾವಯವ ಕೃಷಿ ಮಾಡಬೇಕು ನಾವು ಯಾವಾಗಲೂ. ಇವತ್ತು ಈ ರೇಟ್ಗೆ ಎಲ್ಲೂ ಕೂಡ ಲ್ಯಾಂಡ್ಗಳು ಸಿಗೋಲ್ಲ ಸ್ನೇಹಿತರೆ. ಇಷ್ಟು ಕಡಿಮೆ ಬೆಲೆಗೆ ಎಲ್ಲೂ ಕೂಡ ಲ್ಯಾಂಡ್ ಸಿಗೋಲ್ಲ ನಮಗೆ. ಅದು ಒಳಗಡೆ ಸ್ವಲ್ಪ ಒಳಗಡೆ ಆಗೋಯ್ತು. ತಾರೋಡ್ಗೆ ಬೇಕು ಅಂತ ಕೇಳಿದ್ರೆ ಲ್ಯಾಂಡ್ಗಳೆಲ್ಲ ನಿಮಗೆ
40, 50 ಈ ಥರ ತರಾವರಿ ಹೇಳ್ತಾರೆ. ನಮಗೇನು ತಾರ್ ರೋಡಿಂದ ಒಂದು 1/4 ಕಿಲೋಮೀಟ್ರ್ ಅಷ್ಟೇ, ಆರಾಮಾಗಿ ಹೋಗುತ್ತೆ, ಗಾಡಿಗಳು ಬರುತ್ತೆ ಹೋಗುತ್ತೆ. ಇಲ್ಲಿ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ವಿಲೇಜ್ಗಳು ನಮ್ಗೆ 2-3 ಕಡೆ ವಿಲೇಜ್ಗಳಿದ್ದಾವೆ ಹತ್ರದಲ್ಲಿ. ಲೇಬರ್ಗಳಿಗಾಗಲಿ ಇನ್ನೊಂದಕ್ಕಾಗಲಿ ತೊಂದರೆ ಇಲ್ಲ ಸ್ನೇಹಿತರೆ. ಪ್ರತಿಯೊಂದು ಕೂಡ ಅಷ್ಟೇ. ಇವತ್ತು ರೈತ ಏನು ಬೆಳಿತಾನೆ ಅವನ ಮನೆ ಹತ್ರಕ್ಕೆ ಹೋಗಿ ಎಲ್ಲ ತಗೋತಾರೆ, ಪರ್ಚೇಸ್ ಮಾಡ್ಕೋತಾರೆ, ಅಲ್ಲೇ ದುಡ್ಡು ಕೊಟ್ಟು ಪರ್ಚೇಸಿಂಗ್ ಮಾಡ್ಕೋತಾರೆ ಸ್ನೇಹಿತರೆ. ನಾವು ಕೂಡ ಅದೇ ಥರ ಒಳ್ಳೆ ತೋಟ ಮಾಡಿ ಒಳ್ಳೆ ಹಣವನ್ನು ಮಾಡ್ಬೋದು. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಲ್ಯಾಂಡ್ ಹುಡುಕ್ತಾ ಇರ್ತಾರೆ, ಅಂಥವ್ರಿಗೆ ಲ್ಯಾಂಡ್ಗಳು ಸಿಕ್ಕಿರಲ್ಲ, ಒಳ್ಳೆ ಜಾಗಗಳು ಸಿಕ್ಕಿರಲ್ಲ. ಕೆಲವೊಂದು ಕಡೆ ಲ್ಯಾಂಡ್ ಸಿಗಬಹುದು ಅಂದರೆ ಅದು ಹತ್ರ ಅಕ್ಕಪಕ್ಕ ಯಾವುದೋ ಮನೆಗಳಿರಲ್ಲ. ಆ ಥರ ತೊಂದರೆಗಿಂತ ಈ ಥರ ಒಳ್ಳೆ ಲ್ಯಾಂಡ್ಗಳನ್ನ ತಾವು ಶೇರ್ ಮಾಡಿ, ಅವ್ರಿಗೂ ಒಂದು ಅನುಕೂಲ ಆಗುತ್ತೆ. ನಿಮ್ಮಿಂದ ನಮ್ಮಂಥವ್ರಿಗೂ ಕೂಡ ಬೆಳೀಲಿಕ್ಕೆ ನಿಮ್ಮಿಂದ ಒಳ್ಳೆ ಸಹಾಯ ಆಗ್ತದೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.